ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ದಿನಗೂಲಿ ನೌಕರರ ಹೋರಾಟ ಮುಂದುವರಿತಾ ಇದೆ. ಅರಣ್ಯ ಇಲಾಖೆಯ ವ್ಯಾಪ್ತಿಯ ದಿನಗೂಲಿ ನೌಕರರು ಧರಣಿಯನ್ನು ಮಾಡ್ತಾ ಇದ್ದಾರೆ. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನಲ್ಲಿ ಈ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅರಣ್ಯ ಇಲಾಖೆಯ ದಿನಗೂಲಿ ನೌಕರರು ತಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿ ನೌಕರರು ಹೇಳ್ತಾ ಇದ್ದಾರೆ. ನೌಕರರ ಹೊಸ ನೇಮಕಾತಿಯನ್ನು ಮಾಡಿ, ಬಟ್ ಅದಕ್ಕೂ ಮುನ್ನ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಅರಣ್ಯ ಸಚಿವರು ಮುಖ್ಯಮಂತ್ರಿಗಳಿಗೆ ತಿಳಿಸಿ ಬೇಡಿಕೆ ಈಡೇರಿಸುವ ಭರವಸೆಯನ್ನು ಕೊಟ್ಟಿದ್ದಾರೆ. ಹೋರಾಟಗಾರರಿಗೆ ಅಲ್ಲಿನ ಶಾಸಕ ಎಸ್ ಪೊನ್ನಣ್ಣ ಭರವಸೆ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ. ಆಗಮನ ಮಾಡುವಂಥ ಊಟದ ವ್ಯವಸ್ಥೆ ಇದೆ, ಶಿಸ್ತಿನಿಂದ ಎಲ್ಲರಿಗೂ ಇದೆ. ಅದ್ರ ಬಗ್ಗೆ ಬೇಕಾದ್ರೆ ಒಂದು 10 ನಿಮಿಷ ಚರ್ಚೆ ಮಾಡಿ. ಅವರ ಮುಖ್ಯವಾದಂಥ 2 ಬೇಡಿಕೆಗಳು. ಒಂದು 2017-18ನೇ ಇಸ್ವಿಯವರೆಗೂ ಅವರು ನೇರವಾಗಿ ಇಲಾಖೆಯ ಅಡಿಯಲ್ಲಿ ದಿನಗೂಲಿ ನೌಕರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು. ನಂತರದ ದಿನಗಳಲ್ಲಿ ಅದನ್ನು ಕಾನೂನು ಬಾಹಿರವಾಗಿ ಹೊರಗುತ್ತಿಗೆ ಆಧಾರದ ಮೇಲೆ ಕೊಟ್ಟಿದ್ದಾರೆ. ಅದರಿಂದ 2018ಗಿಂತ ಪೂರ್ವ ಇದ್ದಂಥ ಪರಿಸ್ಥಿತಿ ಪುನರ್ನಿರ್ಮಾಣ ಮಾಡಿಕೊಡಿ ಅಂಥೇಳಿ ಅವರ ಒಂದು ಬೇಡಿಕೆ. ಎರಡನೇದಾಗಿ ನಮ್ಮ ರಾಜ್ಯ ಸರ್ಕಾರ ಮತ್ತು ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿರುವಂಥ ಒಂದು ಕಾನೂನು, ದಿನಗೂಲಿ ನೌಕರರು 10 ವರ್ಷಗಳಿಗಿಂತ ಹೆಚ್ಚು ಕಾಲ ಸೇವೆಯನ್ನು ಸಲ್ಲಿಸಿದವರಿಗೆ ಕ್ಷೇಮಾಭಿವೃದ್ಧಿ ಅಂದರೆ ಒಂದು ಕನಿಷ್ಠ ವೇತನವನ್ನು ನಿಗದಿಪಡಿಸಿದ್ದಾರೆ. ಆ ಕನಿಷ್ಠ ವೇತನ ನಮಗೆ ದೊರಕ್ತಾ ಇಲ್ಲ, ಅದನ್ನು ಕೂಡ ಕೊಡಿಸ್ಕೊಡಿ ಅಂತ. ಈ 2 ಬೇಡಿಕೆಗಳು ಕಾನೂನಾತ್ಮಕವಾಗಿದೆ, ಅದರಲ್ಲಿ ಯಾವುದೇ ತೊಡಕುಗಳು ಕಾಣ್ತಾ ಇಲ್ಲ. ಖಂಡಿತವಾಗಿ ಮುಖ್ಯಮಂತ್ರಿಗಳ ಮತ್ತು ಅರಣ್ಯ ಸಚಿವರ ಗಮನಕ್ಕೆ ತಂದು ಸರ್ಕಾರ ಮಟ್ಟದಲ್ಲಿ ಇದಕ್ಕೆ ಪರಿಹಾರ ತರುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಅವಶ್ಯಕತೆ ಬಂದರೆ ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ನಾವು ತಯಾರಾಗೋಣ, ರಾಜಕೀಯ ಹೋರಾಟಕ್ಕೂ ಕೂಡ ತಯಾರಾಗೋಣ. ಯಾಕಂದರೆ ದಿನಗೂಲಿ ನೌಕರರು ಇವತ್ತು ಅರಣ್ಯ ಇಲಾಖೆಯವರು ವಿಶೇಷವಾಗಿ ಭಾಳ ಹೆಚ್ಚು ಶ್ರಮೆಯನ್ನು ವಹಿಸ್ತಾ ಇದ್ದಾರೆ. ತಾವೇ ನೋಡ್ತಾ ಇದ್ದೀರ, ನಾವೆಲ್ಲ ಅರಣ್ಯದ ಗಡಿಯಲ್ಲಿರುವಂಥ ಅಂಚಿನಲ್ಲಿರುವಂಥವರು ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ತಮ್ಮ ಪ್ರಾಣನ ಅವರು ಪಣ ಇಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲಾಖೆಯ ಅವರ ತರಬೇತಿನೇ ಆ ಥರ ಇರ್ತದೆ. ಅವ್ರಿಗೇನಂದರೆ ಅರಣ್ಯ ರಕ್ಷಣೆ ಆಗಬೇಕು, ಯಾವುದು ಅರಣ್ಯ, ಯಾವುದು ಮನುಷ್ಯ, ಯಾವುದು ವನ್ಯಜೀವಿ, ಇದರಲ್ಲಿರೋ ಅಂತರ ಏನು. ಒಂದು ಅರಣ್ಯನ ಸ್ಥಳೀಯ ಜನರನ್ನು ಬಿಟ್ಟು ರಕ್ಷಣೆ ಮಾಡೋಕ್ಕೆ ಸಾಧ್ಯ ಇದೆಯಾ? ರಾತ್ರಿ ನಾಗರಹೊಳೆಗೆ ಬೆಂಕಿ ಇಟ್ಟಿದ್ರು ಜನ ಒಂದು ಟೈಮ್ನಲ್ಲಿ. ಇವರ ವರ್ತನೆಯಿಂದನೇ, ಅರಣ್ಯ ಇಲಾಖೆಯವರ ವರ್ತನೆಯಿಂದನೇ ನಾಗರಹೊಳೆಗೆ ಬೆಂಕಿ ಇಡುವಂಥ ಪರಿಸ್ಥಿತಿ ಆಯ್ತು. ನಾವು ಪ್ರಕೃತಿಯ ಪೂಜೆ ಮಾಡುವಂಥವ್ರು ಕೊಡಗಿನ ಜನ, ಆ ರೀತಿಯಾಗಿ ವರ್ತಿಸಬೇಕಾದಂದರೆ ಯಾರು ಕಾರಣಕರ್ತರು? ಅದರಿಂದ ಇದೆಲ್ಲ ಇದೆ ವಿಚಾರಗಳು. ಎಲ್ಲವನ್ನ ಇವತ್ತು ನಾನು ಸರ್ಕಾರದಲ್ಲಿದ್ದು ಬಹಿರಂಗವಾಗಿ ಮಾತಾಡೋಕ್ಕಾಗೋದಿಲ್ಲ. ಆದರೂ ಕೂಡ ಅರಣ್ಯ ಇಲಾಖೆಯ ಕಾರ್ಯವೈಖರ್ಯ, ಅರಣ್ಯ ಇಲಾಖೆಯ ನಡವಳಿಕೆ ನನಗೆ ಒಬ್ಬ ಶಾಸಕನಾಗಿ ಸರ್ಕಾರದ ಭಾಗವಾಗಿ ಖಂಡಿತವಾಗಿ ತೃಪ್ತಿಕರ. ಅವರ 2017ನೇ ಇಸ್ವಿಯಲ್ಲಿ ಒಬ್ಬ ಅತ್ಯಂತ ಅವೈಜ್ಞಾನಿಕ ನಿರ್ಧಾರವನ್ನು ಒಬ್ಬ ಅಧಿಕಾರಿ ಹೊರಗುತ್ತಿಗೆ ಮಾಡೋದ್ರೊಂದಿಗೆ ತಗೊಂಡಿದ್ದಾರೆ ನೋಡಿ. ಈಗ ಅವರು ಸಾವಿರಾರು ನೌಕರರು ಏನು ಸುಮಾರು 20-21 ವರ್ಷ ಕೆಲಸ ಮಾಡಿದ್ದಾರೆ. ಅವರು ಏನು ಏಕಾಏಕಿ ಒಬ್ಬ ಗುತ್ತಿಗೆದಾರನ ಕೈಲಿ ಅವ್ರನ್ನ ಹಾಕಿದ್ದಾರೆ, ನಿವೃತ್ತಿ ಆಗಿದ್ದಾರೆ. ಇವತ್ತು ಅವ್ರಿಗೆ ₹1 ದುಡ್ಡು ಸಿಕ್ಕಲಿಲ್ಲ. ಇವತ್ತು ಅವರಿಗೆ ಯಾವುದೇ ರೀತಿಯಲ್ಲಿ ವಿಮೆ ಸೌಲಭ್ಯ ಇರ್ಬೋದು, ಯಾವುದೇ ರೀತಿಯಲ್ಲಿ ಅವರಿಗೆ ಭದ್ರತೆ ಇಲ್ಲ ನೋಡಿ. ನಮ್ಮಲ್ಲಿ 10-30 ವರ್ಷ ಪ್ರಕೃತಿಯ ಕಾವಲುಗಾರರಾಗಿ ಸೇವಕರಾಗಿ ಕೆಲಸ ಮಾಡಿದಂಥವರು ಪ್ರಾಣವನ್ನು ಒತ್ತೆ ಇಟ್ಟು ಸಂಘರ್ಷ ಮತ್ತು ಸಂರಕ್ಷಣೆಗೆ ಕೆಲಸ ಮಾಡಿದಂಥವರು ಇವತ್ತು ನಿವೃತ್ತಿಯಾಗಿ ಎಷ್ಟೋ ಕಡೆ ಸಂತೆಯಲ್ಲಿ ಜಾತ್ರೆಯಲ್ಲಿ ಭಿಕ್ಷುಕರಾಗಿದ್ದಾರೆ. ಇವತ್ತು ಅವ್ರಿಗೆ ಅವರಲ್ಲಿ ಇರ್ತಕ್ಕಂಥ ಕಾಯಿಲೆಗಳಿಗೆ, ಸಕ್ಕರೆ ಕಾಯಿಲೆನೇ ಇರ್ಬೋದು, ರಕ್ತದ ಒತ್ತಡ ಇರ್ಬೋದು, ಮಾತ್ರೆ ತಗೊಳ್ಳೋಕ್ಕೆ ಅವ್ರ ಹತ್ರ ಹಣ ಇಲ್ಲ. ಎಷ್ಟೋ ಜನ ವೃದ್ಧಾಶ್ರಮದಲ್ಲಿದ್ದಾರೆ, ಎಷ್ಟೋ ಜನ ಅನಾಥಾಶ್ರಮದಲ್ಲಿದ್ದಾರೆ. ಇವತ್ತು ಅವ್ರ ಮಕ್ಕಳು ಏನು 30 ವರ್ಷ ಕರ್ನಾಟಕ ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆಯಲ್ಲಿ ಸೇವೆ ಮಾಡಿದ್ಯಾ, ನಿನಗೊಂದು ಮಾತ್ರೆ ತಗೊಳ್ಳೋದಕ್ಕೂ ಗತಿ ಇಲ್ಲ ಅಂತ ಹೇಳಿ ಇವತ್ತು ಅವರು ದಿನಗೂಲಿ, ಇವತ್ತು ಕಟ್ಟಡ ಕಾರ್ಮಿಕರಾಗಿಯೂ ಕೂಡ ಕೆಲಸ ಮಾಡೋಕ್ಕಾಗ್ದೇ ಸಂತೆಯಲ್ಲಿ ಭಿಕ್ಷೆ ಬೇಡ್ಕೊಂಡಿದ್ದಾರೆ.
ಇವತ್ತು ನಾವೆಲ್ಲರೂ ವಿರಾಜಪೇಟೆಗೆ ಯಾಕೆ ಬಂದಿದ್ದೀವಿ ಅಂತ ಹೇಳಿದರೆ ಈ ಅವೈಜ್ಞಾನಿಕತೆಯ ವಿಚಾರ ಸರ್ಕಾರಕ್ಕೆ ಗಮನಕ್ಕೆ ತರುವುದರ ಮುಖಾಂತರ ಅವರಲ್ಲಿ ಮನವಿ ಮಾಡಿದ್ದಾನೆ.